ಹನುಮಾನ್ ಚಾಲೀಸಾ ಹಾಕಿದ್ದಕ್ಕೆ ಏನು ಅಂಗಡಿ ನುಗ್ಗಿ ಹೊಡೆದಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ದೊಡ್ಡ ಡೆವಲಪ್ಮೆಂಟ್ಗಳು ನಡೀತಾ ಇದೆ. ಬಿಜೆಪಿ ಇದನ್ನು ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ. ಹನುಮಾನ್ ಚಾಲೀಸಾ ಹಾಕಿದ್ದಕ್ಕೆ ಹಲ್ಲೆ ಆಗಿತ್ತು ಅದನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಬೆಂಗಳೂರಿನ ನಗರಪೇಟೆಯಲ್ಲಿ ಪ್ರತಿಭಟನೆ ಮುಂದುವರೆದಿದೆ. ಜೈ ಶ್ರೀರಾಮ್ ಘೋಷಣೆಯನ್ನು ಹಾಕ್ತಾ ಇದ್ದಾರೆ ವರ್ತಕರೆಲ್ಲರೂ ಸೇರಿಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರಸ್ತೆ ಮೇಲೆ ಕೂತು ಹನುಮಾನ್ ಚಾಲೀಸಾ ಪಠಣ ಶುರು ಮಾಡಿದ್ದಾರೆ. ವರ್ತಕರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಾರೀ ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ. ಅಂಗಡಿ ಮಾಲೀಕರಿಗೆ ಹಿಂದೂ ಸಂಘಟನೆಗಳು ಸಾಥ್ ಕೊಟ್ಟಿವೆ. ಎಷ್ಟು ಜನರನ್ನು ಕಳಿಸಿದ್ರು ಕೂಡ ಮತ್ತಷ್ಟು ಜನರು ಜಾಯಿನ್ ಆಗ್ತಾ ಇದ್ದಾರೆ. ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. ಇದು ನಗರಪೇಟೆಯ ದೃಶ್ಯ. ರಸ್ತೆ ಮೇಲೆ ಕೂತು ಹನುಮಾನ್ ಚಾಲೀಸಾ ಪಠಣ ಮಾಡ್ತಿರುವಂಥ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ನಗರಪೇಟೆ ಸುತ್ತಮುತ್ತ ಅಂದರೆ ಈ ಚಿಕ್ಕಪೇಟೆ ಆ ಸುತ್ತಮುತ್ತಲಿನ ಭಾಗದಲ್ಲಿ ಇದು. ಜೊತೆಗೆ ಇದೆಲ್ಲದರ ಜೊತೆಗೆ ಸುರೇಶ್ ಕುಮಾರ್ ಮತ್ತು ಪೊಲೀಸರ ನಡುವೆ ವಾಗ್ವಾದ ಕೂಡ ನಡೀತು. ಸುರೇಶ್ ಕುಮಾರ್ ಅವರನ್ನ ತಳ್ಳುವಂಥ ಪ್ರಯತ್ನವನ್ನು ಕೂಡ ಪೊಲೀಸರು ಮಾಡಿದರು. यहाँ से ले जाने दिया जाएगा। किस तरह से बहस हो रही है पुलिस के नेता उनके लेकिन यहाँ पर आप देख सकते हैं पुलिस और यहाँ पर हिरासत में ले रही है पुलिस मुकेश को ही जो ಸುರೇಶ್ ಕುಮಾರ್ ಅವರನ್ನ ತಳ್ಳುವಂತಹ ಪ್ರಯತ್ನಗಳು ನಡೀತು. ಪೊಲೀಸರ ಜೊತೆಗೆ ಸುರೇಶ್ ಕುಮಾರ್ ವಾಗ್ವಾದಕ್ಕೆ ಇಳಿದ್ರು. ಇದೆಲ್ಲದರ ಜೊತೆಗೆ ಶೋಭಾ ಕರಂದ್ಲಾಜೆ ಕೂಡ ಇದರಲ್ಲಿ ಜಾಯಿನ್ ಆದ್ರು. ನಗರಪೇಟೆಯಲ್ಲಿ ಶೋಭಾ ಕರಂದ್ಲಾಜೆ ಧರಣಿ ಮಾಡಿದ್ರು. ಕೊನೆಗೆ ಶೋಭಾ ಅವರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದ್ರು. ರಸ್ತೆನಲ್ಲೇ ಕೂತು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪ್ರತಿಭಟನೆಯನ್ನು ನಡೆಸಿದರು. ಆ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ. ಹಿಂದೂ ಕಾರ್ಯಕರ್ತರ ಧರಣಿಗೆ ಶೋಭಾ ಕರಂದ್ಲಾಜೆ ಜಾಯಿನ್ ಆಗಿದ್ದು ರಸ್ತೆನಲ್ಲೇ ಕೂತು ಪ್ರತಿಭಟನೆಯನ್ನು ಮಾಡಿದ್ದು. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ತಮಿಳುನಾಡಿನ ಬಂದವರು ಬಾಂಬ್ ಇಡ್ತಾರೆ, ಡೆಲ್ಲಿಯಿಂದ ಬಂದವರು ಪಾಕಿಸ್ತಾನ ಜಿಂದಾಬಾದ್ ಹೇಳ್ತಾರೆ, ಕೇರಳದಿಂದ ಬಂದವರು ಆಸಿಡ್ ಹಾಕ್ತಾರೆ. ಇನ್ಯಾರು ಇಲ್ಲಿ ಬಂದವರು ಯಾರ ಮೇಲೆ ರೇಪ್ ಕೇಸ್ ಇದೆ, ಕರ್ನಾಟಕದಲ್ಲಿ ಹಿಂದೂ ವಿರೋಧಿ ಸರ್ಕಾರ ಇದೆ. ಯಾರೋ ತಮಿಳುನಾಡಿಂದ ಬರ್ತಾರೆ, ನಮ್ಮ ಕೆಫೆಯಲ್ಲಿ ಬಾಂಬ್ ಇಡ್ತಾರೆ. ಇನ್ಯಾರೋ ಬರ್ತಾರೆ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಇನ್ಯಾರೋ ಬರ್ತಾರೆ ಮಕ್ಕಳಿಗೆ ಆಸಿಡ್ ಹಾಕ್ತಾರೆ. ಅವರ ಮೇಲೆ ಯಾವುದೇ ಕ್ರಮ ಆಗಲ್ಲ. ನಿನ್ನೆ ಇಲ್ಲಿ ಹನುಮಾನ್ ಚಾಲೀಸಾ ಸಿಡಿ ಹಾಕಿದಂತ ಯುವಕರ ಮೇಲೆ ಇಷ್ಟೊಂದು ದೌರ್ಜನ್ಯ ನಡೀತಾ ಇದ್ರೆ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ? ಕಾನೂನು ಸುವ್ಯವಸ್ಥೆ ಮೇಲೆ ಹಿಡಿತಾ ಇಲ್ಲ. ತಕ್ಷಣ ಪರಮೇಶ್ವರ್ ಅವರು ರಾಜೀನಾಮೆ ಕೊಡಬೇಕು. ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡುವುದಕ್ಕಾಗಿ ಇದೆಲ್ಲವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಕಾಂಗ್ರೆಸ್ ಬಂದಾಗ, ಸಿದ್ದರಾಮಯ್ಯ ಅವರು ಬಂದಾಗ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಅದಕ್ಕೆ ಇದೊಂದು ಉದಾಹರಣೆ. ಹೇಗೆ ಎಳ್ಕೊಂಡು ಬಂದ್ರು ನೋಡಿ ಅವರು ಏನು ಎಷ್ಟು ಹ್ಯೂಮಿಲಿಯೇಟ್ ಮಾಡ್ತಾರೆ, ಹೇಗೆ ಹೇಳ್ಕೊಂಡು ಬರ್ತಾರೆ.
ನೋಡ್ತಾ ಇದೀವಿ, ಪ್ರತಿಭಟನೆ ದೊಡ್ಡ ಮಟ್ಟದಲ್ಲಿ ಏರ್ತಾ ಇದೆ, ಪ್ರತಿಭಟನೆ ತಾರಕಕ್ಕೇರ್ತಾ ಇದೆ. ಕೇಸರಿ ಧ್ವಜಗಳನ್ನು ಹಿಡಿದು, ಹನುಮಾನ್ ಧ್ವಜಗಳನ್ನು ಹಿಡಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ವರ್ತಕರು ದೊಡ್ಡ ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ. ಅದರ ನೇರ ದೃಶ್ಯಾವಳಿಗಳನ್ನು ನಾವು ನಗರಪೇಟೆಯಿಂದ ನೋಡ್ತಾ ಇದ್ದೀವಿ. ಹನುಮಾನ್ ಚಾಲೀಸಾ ಹಾಕಿದ್ದಕ್ಕೆ ಹಲ್ಲೆ ಮಾಡಿರೋದು, ಪ್ರತಿಭಟನೆ ಮಾಡುತ್ತಿರುವಂಥದ್ದು. ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲೂ ಕೂಡ ಪ್ರತಿಭಟನೆ. ಹನುಮಾನ್ ಧ್ವಜದ ಜೊತೆಗೆ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಕಾರ್ಯಕರ್ತರು ಅಲ್ಲಲ್ಲಿ ಕೂತು ಹನುಮಾನ್ ಚಾಲೀಸಾ ಪಠಣ ಮಾಡ್ತಾ ಇದ್ದಾರೆ. ಸಂಸದ PC ಮೋಹನ್ ಕೂಡ ಇದರಲ್ಲಿ ಪಾಲ್ಗೊಂಡಿದ್ರು. ಸಂಸದ PC ಮೋಹನ್ರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹಲವಾರು ಬಿಜೆಪಿ ಕಾರ್ಯಕರ್ತರನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ವಶಕ್ಕೆ ಪಡೆದು ಬಸ್ನಲ್ಲಿ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ನಾವು ನೋಡ್ತಾ ಇದೀವಿ PC ಮೋಹನ್ ಇದರಲ್ಲಿ ಪಾಲ್ಗೊಂಡಂತಹ ದೃಶ್ಯಾವಳಿಗಳು. ಇನ್ನು ಪ್ರತಿಭಟನೆ ಮಾಡಬಾರದು ಅಂತ ಪೊಲೀಸರು ಮನವಿ ಮಾಡಿಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಪ್ರತಿಭಟನೆ ಮಾಡಬಾರದು, ಮೈಕ್ ಮುಖಾಂತರ ಪೊಲೀಸರು ಮನವಿ ಮಾಡ್ತಾ ಇದ್ದಾರೆ. ಇದೇ ರೀತಿ ಆದ್ರೆ ಸೆಕ್ಷನ್ 144 ಹಾಕಿದ್ರು ಕೂಡ ಆಶ್ಚರ್ಯ ಇಲ್ಲ. ನೋಡಿ, ಎಲ್ಲರೂ ಶಾಂತಿಯುತವಾಗಿ ವರ್ತಿಸಬೇಕು. ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ, ಈ ಪ್ರಕರಣದಲ್ಲಿ ಎಲ್ಲ ಆರೋಪಿಗಳನ್ನ ದಸ್ತಗಿರಿ ಮಾಡಿದೆ ಈಗಾಗಲೇ. ದಯವಿಟ್ಟು ಶಾಂತಿಯುತವಾಗಿ ತಾವೆಲ್ಲ ಹೋಗ್ಬೇಕು. ಚುನಾವಣಾ ನೋಡ್ತಾ ಇದೀವಿ, ಈಗ ಸಂಸದ ತೇಜಸ್ವಿ ಕೂಡ ಈಗ ಜಾಯಿನ್ ಆಗಿದ್ದಾರೆ. ಎಲ್ಲರೂ ತಮ್ಮ ತಮ್ಮ ಕೆಲಸಕ್ಕೆ ವಾಪಸ್ ಹೋಗ್ಬೇಕು. ಸಂಸದ ತೇಜಸ್ವಿ ಸೂರ್ಯ ಕೂಡ ಈಗ ಜಾಯಿನ್ ಆಗಿದ್ದಾರೆ. ಜೊತೆಗೆ ಸಂಸದೆ ಮತ್ತು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಇದರಲ್ಲಿ ಪಾಲ್ಗೊಂಡಿದ್ದು, ಶೋಭಾ ಕರಂದ್ಲಾಜೆ ಅವರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು. ಇನ್ನು PC ಮೋಹನ್ ಕೂಡ ಇದರಲ್ಲಿ ಪಾಲ್ಗೊಂಡಿದ್ರು. PC ಮೋಹನ್ ಅವರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದೀಗ ಬಿಜೆಪಿ ಸಂಸದರು ಕೂಡ ಇದರಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರತಿಭಟನೆ ಈಗ ನಿಧಾನಕ್ಕೆ ಜಾಸ್ತಿ ಆಗ್ತಾ ಇದೆ. ತೇಜಸ್ವಿ ಸೂರ್ಯ ಅವರನ್ನು ನಾವು ನೋಡ್ತಾ ಇದ್ದೀವಿ. ದೊಡ್ಡ ಮಟ್ಟದಲ್ಲಿ ಕಾರ್ಯಕರ್ತರು ಜಮಾಯಿಸಿರುವಂಥದ್ದು. ಹನುಮಾನ್ ಧ್ವಜವನ್ನು ಹಿಡಿದು ಕಾರ್ಯಕರ್ತರು ಬಂದಿದ್ದಾರೆ. ನೇರ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನಾವು ನಿಮ್ಮ ಮುಂದಿಡ್ತಾ ಇದ್ದೀವಿ. ನಗರಪೇಟೆಯ ದೃಶ್ಯಾವಳಿಗಳಿವು. ನಗರಪೇಟೆಯಲ್ಲಿ ಯಾವ ರೀತಿ ಪ್ರತಿಭಟನೆ ಆಗ್ತಾ ಇದೆ ಅದರ ನೇರ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ವ್ಯಾಪಾರಿಗಳು ಕೂಡ ಪಾಲ್ಗೊಂಡಿದ್ದಾರೆ. ಪೊಲೀಸರೇನೇ ಹರಸಾಹಸ ಮಾಡಿದ್ರು ಕೂಡ ಕಂಟ್ರೋಲಿಗೆ ಸಿಗ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಪ್ರತಿಭಟನೆ ಮಾಡಬೇಡಿ ಅಂತ ಮನವಿ ಮಾಡ್ಕೊಳ್ತಾನೆ ಇದ್ದಾರೆ. ಆದರೂ ಕೂಡ ಭಾರೀ ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಜಮಾಯಿಸ್ತಾ ಇದ್ದಾರೆ. ಹನುಮಾನ್ ಚಾಲೀಸಾ ಹಾಕೊಂಡಂತ ಸಂದರ್ಭದಲ್ಲಿ ಮುಖೇಶ್ ಅವರ ಅಂಗಡಿಗೆ ಕೆಲವರು ನುಗ್ಗಿ ಗದ್ದಲ ಗಲಾಟೆಗಳನ್ನು ಮಾಡ್ತಾರೆ. ಬನ್ನಿ, ಆ ಮುಖೇಶ್ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಮಾತಾಡಿದ್ದಾರೆ. ಏನು ಹೇಳ್ತಾರೆ ನೋಡೋಣ.
ಈಗಾಗಲೇ ಮೊನ್ನೆ ಹಲ್ಲೆಗೊಳಗಾದಂತ ಮುಖೇಶ್ ಅವ್ರ ನನ್ನ ಜೊತೆಲಿದ್ದಾರೆ, ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಏನ್ ಕಾರಣಕ್ಕೆ ನಿಮ್ಮ ಮೇಲೆ ಹಲ್ಲೆ ಮಾಡಿದ್ದು, ಏನ್ ವಿಚಾರ? ಸರ್, ಪೊಲಿಟಿಕಲ್ ಇಂಟರ್ಫಿಯರ್ ಇದೆ ಇವಾಗ ಕರೆಂಟ್ ಪೊಲಿಟಿಷಿಯನ್ ಅವ್ರದ್ದು. ಈ ತರ ಮಾಡಿದ್ರೆ ಸೇಮ್ ಕಾಶ್ಮೀರ ಆಗಿರೋದು ಕಾರಣ ಹಿಂದೂ ಜೊತೆ ಆ ಸೇಮ್ ಬೆಂಗಳೂರಲ್ಲೇ ಆಗತ್ತೆ. ಸರ್, ನನ್ನ ಪಾಡಿಗೆ ನಾನು ಅಂಗಡಿ ಇದ್ದೆ, ನಾನು ಭಜನೆ ಕೇಳ್ತಾ ಇದ್ದೆ, ಹನುಮಾನ್ ಚಾಲೀಸ ಕೇಳ್ತಾ ಇದ್ದೆ. ಅವ್ರು ಬಂದ್ಬಿಟ್ಟು ಆವಾಜ್ ಆಗ್ತಾರೆ, ನಮ್ಮ ಮಸೀದಿ ಪಕ್ಕ ಇದೆಯಾ, ಹಾಡ್ ಕೇಳಿ ಬರ್ಬಿಟ್ಟು ನಾನು ಹೊಡಿ ಬಿಡ್ತೀನಿ ಅಂತ ಹೊಡೆದು ಹೋಗಿದ್ದಾರೆ. ಸರ್, ಹನುಮಾನ್ ಚಾಲೀಸ ಹಾಕಿದ್ದಕ್ಕಾಗಿ ನಿಮ್ಮೇಲೆ ಹಲ್ಲೆ ಮಾಡಿದಂತದ್ದ? ಹನುಮಾನ್ ಚಾಲೀಸ ಹಾಕಿರೋದು. ಎಷ್ಟು ಜನ ಇದ್ರು ಸರ್ ಹಲ್ಲೆ ಮಾಡಿದವರು? 6 ಜನ ಇದ್ರು ಸರ್. ಹಿಂದೂ ಅವ್ರು ತುಂಬಾ ಕಷ್ಟ ಸರ್. ಈ ಬೆಂಗಳೂರಲ್ಲಿ ಇರೋದು ಈ ತರ ಸಪೋರ್ಟ್ ಮಾಡ್ತಾರೆ. FIR ರಿಜಿಸ್ಟರ್ ಮಾಡಿ ಅವ್ರದ್ದು FIR ತಗೊಂಡಿದ್ದೀರಾ? ಸರ್, ಎಷ್ಟು ಜನ ಇದ್ರು ಸರ್ ಹಲ್ಲೆ ಮಾಡ್ಬೇಕಾದ್ರೆ? ಅಲ್ಲೂ 6 ಜನ 7 ಜನ ಗ್ರೂಪ್ ಇದೆ ಸರ್ ಅವ್ರದ್ದು ಎಲ್ಲ. ಯಾಕೆ ಹನುಮಾನ್ ಚಾಲೀಸ ಹಾಕಿದ್ಯಾ ಅಂತನಾ, ಇಲ್ಲ ಬೇರೆ ಏನಾರು ನಿಮ್ಮ ಮೇಲೆ ಅವ್ರಿಗೆ ಸಿಟ್ಟಿತ್ತ ಅಂತ? ಇಲ್ಲ, ಹನುಮಾನ್ ಚಾಲೀಸ ಹಾಕಿದ್ದೆ. ಅದಕ್ಕೆ ನಮ್ಮ ಅಜಾನ್ ಪಕ್ಕ ಮಸ್ಜಿದ್ ಪಕ್ಕ ಇದೆ, ಅಜಾನ್ ಟೈಮ್ ಇದೆ, ನಮಾಜ್ ಟೈಮ್ ಇದೆ, ಆಗ್ಬೇಡ ಅಂತ. ಅರೌಂಡ್ 6:20 ನೇರ ದೃಶ್ಯಾವಳಿಗಳನ್ನ ಇದೆಲ್ಲದರ ಜೊತೆಗೆ ಪ್ರತಿಭಟನೆ ಈಗ ಮತ್ತೆ ತಾರಕಕ್ಕೇರ್ತಾ ಇದೆ.